ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶದಲ್ಲಿ ಪ್ಯಾಚಸ್ ಮಾಡ್ಕೊಳ್ಳೋದು ಕ್ರೋಶ ಡಿಸೈನೇ. ಸೊ ಕಲರ್ ಕಾಂಬಿನೇಷನ್ ನೋಡಿ, ಸ್ಯಾರಿ ಈ ಥರ ಇದೆ. ಇದಕ್ಕೆ ನಾನು ಪ್ಲಾಸ್ಟಿಕ್ ರಿಂಗ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಪ್ಲಾಸ್ಟಿಕ್ ರಿಂಗ್ ಎಲ್ಲ ಕಡೆ ಸಿಗುತ್ತೆ, ಈ ಥರ ತಿಂದು ಬರುತ್ತೆ. ಇಲ್ಲ ಅಂದರೆ ಇದೇ ಸೈಜು ಗೋಲ್ಡನ್ ಅದು ತೊಗೊಳ್ಳಿ, ಸ್ವಲ್ಪ ದೊಡ್ಡದಿರಲಿ. ನಾರ್ಮಲ್ ರಿಂಗ್ ಬರುತ್ತಲ್ಲ ಗೋಲ್ಡನ್ದು, ಅದು ಬೇಡ, ಒಂದು ಸ್ವಲ್ಪ ಬಿಗ್ ಸೈಜ್ ತೊಗೋಬೇಕು. ಆ್ಯಸ್ ಯೂಶುವಲ್ ಆರೆಲೆ ದಾರ ತೊಗೊಂಡು ಗಂಟು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಚಿಕ್ಕ ನಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ರಿಂಗ್ಗೆ ದಾರನ ಹಾಕಿ ಈ ಥರ 2 ಸತಿ ನಾಟ್ ಮಾಡ್ಕೊಳ್ತೀನಿ. ನಾರ್ಮಲ್ ನಾಟ 2 ಟೈಮ್ಸ್ ನಾಟ್ ಮಾಡ್ಕೊಳ್ಳೋಣ. 1 ಟೈಮ್ 2 ಟೈಮ್ಸ್ 2 ಸತಿ ನಾಟ್ ಮಾಡಿಕೊಂಡು, ಸೊ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಥ್ರೆಡ್ನ ತಗೊಂಡು ನಾಟ್ ಏನಿದೆ ಅದರಲ್ಲಿ ನಾವು ನೀಡಲ್ನ ಹಾಕೋಬೇಕು. ನೋಡಿ, ಇಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬರೋಣ. ದಾರನ ತೊಗೊಬರ್ತೀನಿ. ಈ ರೀತಿ ನಾನು ಲೂಪ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ದಾರನ ಈ ಥರ ತೊಗೊಂಡು ಬರ್ತೀನಿ. ಸೊ ದಾರನ ತೊಗೊಂಡು ಬಂದು, ಸೊ ಇವಾಗ ಲೂಪ್ ಆಯ್ತಲ್ವ, ನಮಗೆ ಈ ಥರ ಫ್ರೀಯಾಗಿ ಈ ಥರ. ಮತ್ತು ಇದಕ್ಕೆ ಸಿಂಗಲ್ ಕ್ರೋಶಸ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅದು ಥ್ರೆಡ್ನ, ಎಕ್ಸ್ಟ್ರಾ ಥ್ರೆಡ್ನ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಬಿಟ್ಟು ನಾನು ನೀಡಲ್ಲಿ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೋತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಅದು ಥ್ರೆಡ್ನ ಸೇರಿಸಿ, ರಿಂಗ್ನ ಸೇರಿಸಿ ನಂತರ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆ ಥ್ರೆಡ್ನ ಕಟ್ ಮಾಡಿ ಹಾಕ್ಬಿಡೋಣ. ಎಕ್ಸ್ಟ್ರಾ ಒಂದು 3 ಆದ ತಕ್ಷಣ, 3 to 4 ಆದ ತಕ್ಷಣ ಥ್ರೆಡ್ನ ಕಟ್ ಮಾಡಿಬಿಡೋಣ. ಸೊ ನಮಗೆಲ್ಲೂ ಥ್ರೆಡ್ ಮತ್ತು ಕಂಪೇಸ್ ಮಾಡೋ ನೆಸಸರಿ ಇರಲ್ಲ ಈ ಥರ ಮಾಡಿದ್ರೆ. ಸೊ ಒಂದು 3-4 ಸಿಂಗಲ್ ಕ್ರೋಶೆ ಆದ ತಕ್ಷಣ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡೋಣ. ಸೊ ಕಟ್ ಮಾಡಿ ರಿಮೂವ್ ಮಾಡಿಕೊಂಡು ಜಸ್ಟ್ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ತುಂಬ ಈಸಿ ಇದೆ ಇದು. ನಾವು ಈ ಥರ ಪ್ಯಾಚಸ್ನ ಮಾಡ್ಕೋಬೇಕಾಗತ್ತೆ. ಈ ಆರಿ ವರ್ಕಲ್ಲೆಲ್ಲ ಪ್ಯಾಚಸ್ ಮಾಡ್ತಾರಲ್ಲ, ಕ್ರೋಶದಲ್ಲೂ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಸೊ ಕಸ್ಟಮರ್ ಕೇಳಿ ಈ ಡಿಸೈನ್ನ ಮಾಡಿಸ್ಕೊಂಡಿರೋದು. ನಾನಿಲ್ಲಿ 25 ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. 25 ಸಿಂಗಲ್ ಕ್ರೋಶೆ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 25 ಅಷ್ಟು ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದೇ ಸಮ ಮಾಡ್ಕೊಂಡು ಹೋಗಿ ಜರುಗಿಸ್ಕೊಂಡು 25 ಇದೆ ಫ್ರೆಂಡ್ಸ್. 25 ಕಂಪ್ಲೀಟ್ ಆದ ತಕ್ಷಣ ರಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅದ್ರ ಮೇಲ್ಗಡೆ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕ್ತೀನಿ. ಅಲ್ಲೇ ಒಂದು ಕಡೆ ನೀಡಲ್ನ ಹಾಕಿ, ಸೊ ಈ ಥ್ರೆಡ್ನ ತೊಗೊಂಡು ಬಂದು ಈ ಫಸ್ಟ್ ಈ ಕಡೆ ಏನಿರುತ್ತೆ ಅದ್ರ ಒಳಗಡೆನೂ ಥ್ರೆಡ್ನ ಎಳ್ಕೋಬೇಕು. 2 ದಾರಕ್ಕೂ ಒಂದೇ ಥ್ರೆಡ್ ಎಳ್ಕೋಬೇಕು. ಅದು ಲಾಕ್ ಆಗುತ್ತೆ ನಮಗೆ. ಲಾಕ್ ಆದಮೇಲೆ ಸೊ 2 ಚೈನ್ನ ಹಾಕ್ಕೊಳ್ಳೋಣ. ಇವಾಗ 1 ಚೈನ್ 2 ಚೈನ್ ಲಾಕ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಜಾಯಿನ್ ಮಾಡಿಕೊಂಡು 2 ಚೈನ್ ಹಾಕ್ಕೋತೀನಿ. ಸೊ ರಿಂಗ್ನ ಉಲ್ಟಾ ತಿರುಗಿಸ್ಕೋತೀನಿ. ರಿಂಗ್ನ ಇನ್ನೊಂದು ಸೈಡ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ ನಿಮಗೆ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಫ್ರೆಂಡ್ಸ್, ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಇನ್ನೆರಡು ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. 2 ಚೈನ್ ಹಾಕಿದ್ದೀನಿ, 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಪಕ್ಕದ ಹೋಲ್ ಗ್ಯಾಪಲ್ಲಿ. ಸೊ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ 2 ಚೈನ್ ಮಾಡ್ಕೊಳ್ತೀನಿ. ಸೊ 2 ಚೈನ್ ಮಾಡಿಕೊಂಡು ಇವಾಗ ಕೂಡ ನೀಡಲ್ ಮೇಲೆ ದಾರ ಸುತ್ಕೋಬೇಕು 1 ಟೈಮು. ಈ 2 ಚೈನ್ದು ಕಂಬದ್ದು ಏನು ಗ್ಯಾಪ್ ಮಾಡಿರ್ತೀವಿ, ಸೊ ನೋಡಿ ಫಸ್ಟ್ 2 ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು, ಈ 2 ಚೈನು ಕಂಬದ ಹೋಲ್ ಗ್ಯಾಪ್ ಮಧ್ಯದಲ್ಲಿರೋ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಇಲ್ಲೂ ಕೂಡ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಸೊ ಅಗೇನ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1. ಸೊ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 8ರಿಂದ 9 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 9 ಹಾಕಿದ್ದೀನಿ, ಬಟ್ 8 ಹಾಕಿದ್ರೂ ಕರೆಕ್ಟಾಗೇ ಇರುತ್ತೆ, 9 ಹಾಕಿದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ 9 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲಿ. ಸ್ಟಾರ್ಟಿಂಗ್ ಇದೊಂದು ಮಾತ್ರ ಸ್ವಲ್ಪ ಹೋಲ್ ಚಿಕ್ಕದು ಅನಿಸುತ್ತೆ ಫ್ರೆಂಡ್ಸ್. ಹೋಗ್ತಾ ಎಲ್ಲ ಕರೆಕ್ಟ್ ಆಗುತ್ತೆ. ಹಾಕ್ತಾ ಇದ್ರೆ ನೀವು ಫಿಲ್ ಆಗುತ್ತೆ ನೀಟಾಗಿ. ಇದೇ ಥರ 9 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೇಮ್ ಗ್ಯಾಪಲ್ಲಿ. 9 ಆದಮೇಲೆ
ಫ್ರೆಂಡ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಕಂಬ ಎಲ್ಲಿ ಹಾಕಿದ್ವಿ ಡಬಲ್ ಕ್ರೋಶನ, ಅಲ್ಲಿಂದ ನೆಕ್ಸ್ಟ್ ಹೋಲ್ ಗ್ಯಾಪ್ನ ಕೌಂಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು 1 2 3 4th 1 2 3 ಹೋಲ್ಸ್ನ ಬಿಟ್ಟು 4th ನಾನು ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಕಂಬ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಸೊ ಆ 3 ಹೋಲ್ ಗ್ಯಾಪ್ನ ಬಿಟ್ಟು 4th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. 4th ಹೋಲ್ ಗ್ಯಾಪ್ಗೆ ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆಯ್ತಲ್ಲ, ಮತ್ತು ಅಲ್ಲಿಂದ ಡೈರೆಕ್ಟಾಗಿ 2 ಚೈನ್ಸ್ನ ಮಾಡ್ಕೋತೀನಿ. 2 ಚೈನ್ ಮಾಡಿಕೊಂಡು 2 ಚೈನ್ಸ್ ಆಯ್ತಲ್ವ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ, ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಮತ್ತೆ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರನ ಒಂದು ಮಾಡ್ಕೋತೀನಿ. ಸೊ ಒಂದು ಕಂಬ ಮಾಡಿದೆ, 2 ಚೈನ್ ಮಾಡಿ ಒಂದು ಕಂಬ ಮಾಡಿದ್ದೀನಿ. 2 ಚೈನ್ ಮಾಡಿದ ತಕ್ಷಣ ಒಂದು ಕಂಬ ಆಗಿದ್ಮೇಲೆ ಮತ್ತಿವಾಗ ಅಗೇನ್ 2 ಚೈನ್ ಮಾಡ್ಕೋಬೇಕು. ಮತ್ತು 2 ಚೈನ್ ಮಾಡ್ಕೊಳ್ಳೋಣ ಇವಾಗ. ಸೊ ಸ್ಟಾರ್ಟ್ ಹೆಂಗೆ ಮಾಡಿದ್ವಿ ಅಲ್ವ ಫ್ರೆಂಡ್ಸ್, 2 ಚೈನ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ, ಆಮೇಲೆ ಮತ್ತೆ 2 ಚೈನ್ ಮಾಡಿಬಿಟ್ಟು ಈ 2 ಚೈನು ಕಂಬದ ಹೋಲ್ ಗ್ಯಾಪ್ ಇರುತ್ತೆ ಅಲ್ವ, ಅಲ್ಲಿ ನಾವು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ಸೊ ನಾನು ಹೇಳ್ದಲ್ಲ 8ರಿಂದ 9 ಫಿಲ್ ಮಾಡ್ಕೊಳ್ಳೋದು. ನಾನಿಲ್ಲಿ 9 ಹಾಕ್ತಾಯಿದ್ದೀನಿ, 8 ಕೂಡ ಆಗುತ್ತೆ. ಸೊ 8 ಅಥವಾ 9 ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀವೋ ಎಲ್ಲದನ್ನು ಅಷ್ಟೇ ಹಾಕ್ಕೊಂಡು ಹೋಗಬೇಕು. ಜಸ್ಟ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಮತ್ತೆ 9 ಕಂಬಗಳನ್ನ ಹಾಕಿ ನೋಡಿ ಫ್ರೆಂಡ್ಸ್, ಮತ್ತೆ 9 ಆಯಿತು. ಸ್ಟಾರ್ಟಿಂಗ್ ಮಾಡಿರೋದನ್ನ ಬಿಟ್ಟು 1 2 3 4th ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 2 ಸ್ಲ್ಯಾಂಟಿಂಗ್ ಆರ್ಚ್ ಆಯ್ತಲ್ವಾ, ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮತ್ತೆ 2 ಚೈನ್ ಮಾಡಿಕೊಂಡು, ಸೊ ಮತ್ತೆ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲೇ ಅಗೇನ್ 2 ಚೈನ್ ಮಾಡಿಕೊಂಡು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಪ್ರತಿ ಪೆಟಲ್ಗೂ ಇದೇ ಥರ ಮಾಡಬೇಕು ಫ್ರೆಂಡ್ಸ್. ಒಟ್ಟು ನಾವು 25 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, 25 ಸಿಂಗಲ್ ಕ್ರೋಶೆಗೆ 5 ಪೆಟಲ್ಸು ಇಡಿಸುತ್ತೆ, ಕರೆಕ್ಟಾಗಿ 5 ಇದೇ ಥರ ಇಡಿಸುತ್ತೆ ನೋಡಿ. ಮತ್ತು ನಾನು 3rd ಪೆಟಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ, ಇಲ್ಲಿ ಕೂಡ 9 ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. 3 ಹೋಲ್ಸ್ನ ಬಿಟ್ಟು ಹಾಕಿರೋದು ಎಲ್ಲ ಹಾಕಿರ್ತೀವಿ ಕಂಬನ, 3 ಹೋಲ್ಸ್ನ ಬಿಟ್ಟು 4th ಹೋಲ್ಗೆ ಲಾಕ್ ಮಾಡಿಕೊಂಡು ನೋಡಿ 5th ಪೆಟಲ್ಲು ಹಾಗೆ ಮಾಡಿಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಕೂಡ 3 ಹೋಲ್ ಗ್ಯಾಪ್ ಬಿಟ್ಟು 4ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದು ಕರೆಕ್ಟಾಗಿ ಬಂದಿರುತ್ತೆ ನಿಮಗೆ. 4th ಹೋಲ್ ಗ್ಯಾಪ್ಗೆ ಫಸ್ಟ್ ಒಂದು ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ, ಟರ್ನ್ ಮಾಡಿಕೊಂಡು ಅಲ್ಲಿಗೆ ಸಿಗುತ್ತೆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಪಾಯಿಂಟಿಗೆ ಲಾಕ್ ಮಾಡಿಕೊಂಡು ಜಸ್ಟ್ ಒಂದು 3-4 ಚೈನ್ಸ್ನ ಹಾಕ್ಕೊಂಡು ಒಂದ್ಸತಿನೇ ಲಾಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಒಂದ್ಸತಿ ಲಾಕ್ ಮಾಡಿ ಒಂದು 3-4 ಚೈನ್ನ ಹಾಕಿ ಈ ಥ್ರೆಡ್ನ ಕಟ್ ಮಾಡಿಬಿಟ್ಟು ನೋಡಿ, ಥ್ರೆಡ್ ಕಟ್ ಮಾಡಿ ನೀಡಲ್ ನಮ್ಮ ಸೈಡ್ ಎಳ್ಕೊಂಡು ದಾರನ ಟೈಟ್ ಮಾಡ್ಕೋಬೇಕು. ಸೊ ನಮ್ಗೆ ಇವಾಗ ಒಂದು ಸ್ಟಾರ್ ಟೈಪ್ ಫ್ಲವರ್ ಶೇಪ್ದು ಒಂದು ಪ್ಯಾಚ್ ರೆಡಿ ಆಗುತ್ತೆ ಕ್ರೋಶಾದು. ಸೊ ಈ ರೀತಿ ನಾವು ಮಾಡಿಟ್ಕೋಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಕಸ್ಟಮರ್ ಎಷ್ಟು ಕೇಳಿದ್ರು ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ಜಸ್ಟ್ 8 ಪ್ಯಾಚಸ್ ಕೇಳಿದ್ರು, ಸೊ ಬರೀ 8 ಹಾಕಿದ್ದೀನಿ, ಅಂದರೆ ದೂರ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಹತ್ರ ಅಂದರೆ ಒಂದು 12 ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಗಮ್ ಮಾಡಿಬಿಟ್ಟು ನೋಡಿ ಇಲ್ಲೇ ಸೈಡಿಗೆ ಇದು ಫ್ರಂಟಲ್ಲಿ ಕಾಣಿಸ್ತಿರೋ ಥರ ನೀಟಾಗಿ ಫಿನಿಶಿಂಗ್ ಬರೋ ಥರ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಯಾವಾಗಲೂ ರೆಗ್ಯುಲರಾಗಿ ಯು ಶೇಪ್, ವಿ ಶೇಪ್, ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕ್ತಾ ಇರ್ತೀವಲ್ಲ ಫ್ರೆಂಡ್ಸ್. ಸೊ ಈ ಥರ ಕೂಡ ನೀವು ಟ್ರೈ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಈ ಥರ ಜಸ್ಟ್ ಸ್ಟಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಪ್ಯಾಚ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಸ್ಟಾರ್ಟಿಂಗ್ ಫಸ್ಟು. ನೆಕ್ಸ್ಟ್ ಆಮೇಲೆ ಸ್ಯಾರಿಗೆ ಸ್ಟಿಚ್ ಮಾಡಬೇಕು ಇದನ್ನು. ಸೊ ಪ್ಯಾಚಸ್ ಡಿಸೈನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು. ಎಲ್ಲ ಯು ಶೇಪ್ ಆರ್ಚ್ಗಳಾದಮೇಲೆ ಈ ಥರ ಕೂಡ ಒಂದು ಸರಿ ಟ್ರೈ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ನೀಟಾಗಿ. ಸ್ಟಾರ್ ಶೇಪಲ್ಲಿ ಒಂದು ಫ್ಲವರ್ ಶೇಪ್ ಟೈಪು ರೆಡಿ ಆಗುತ್ತೆ. ಈ ಥರ ಮಾಡಿಟ್ಕೊಂಡ್ಬಿಟ್ಟು ಇವಾಗ ಸಾರಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಗ್ಯಾಪಲ್ಲಿ ಬೇಕೋ ಅಷ್ಟು ಗ್ಯಾಪಲ್ಲಿ ನೀವು ನೋಡಿಕೊಂಡು
ಕೌಂಟ್ ಮಾಡಿ ಅಂದರೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ ಜಸ್ಟ್ ನಾನು ಈ ಥರ ಇಟ್ಟಿದ್ದೀನಿ. ಡೈರೆಕ್ಟ್ ಸ್ಟಿಚ್ಚಾರು ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಗಮ್ ಪೇಸ್ಟ್ ಮಾಡಿಬಿಟ್ಟು ಮಾಡ್ಕೋಬೋದು. ಜಸ್ಟ್ ನಾನು ಒಂಚೂರು ಗಮ್ ಮಾಡಿಬಿಟ್ಟು ಸ್ಟಿಚ್ಚು ಮಾಡ್ತೀನಿ. ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ, ಗಮ್ ಪೇಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೂ ಆಗುತ್ತೆ. ಸೊ ಅದೇ ಏನೂ ಬರೋದಿಲ್ಲ. ನೋಡಿ ಜಸ್ಟ್ ಒಂಚೂರು ಗಮ್ ಹಾಕ್ತೀನಿ. ಸೊ ನಾಟ್ ನೆಸಸರಿ ಫ್ರೆಂಡ್ಸ್, ಡೈರೆಕ್ಟ್ ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ. ನಾನು ಸ್ಟಿಚ್ಚಿಂಗ್ ಜಾಸ್ತಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಗಮ್ಮು ಮಾಡಿಬಿಟ್ಟು ಲೈಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಲ್ಲಿ ಒಂದೊಂದು ಸ್ಟಿಚ್ ಬರೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಜಸ್ಟ್ ಒಂದು ಗಮ್ ಪೇಸ್ಟ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಪಂಪ್ಕಿನ್ ಬೀಡ್ಸ್ ಸಿಗುತ್ತೆ ಪರ್ಲ್ ಶೇಪ್ದು. ಇದು ಸಿಕ್ಕಿಲ್ಲ ಅಂದರೆ ಗೋಲ್ಡನ್ ಕಲರ್ ಬ್ರೈಡಲ್ ಬೀಡ್ಸ್ ಬರುತ್ತಲ್ವ ಫ್ರೆಂಡ್ಸ್, ಗೋಲ್ಡ್ ಜರಿ ಇದ್ದರೆ ಅದನ್ನು ಯೂಸ್ ಮಾಡಿ. ಇದು ಪೇಸ್ಟಲ್ ಕಲರು ಸಿಲ್ವರ್ ಜರಿ ಇದಲ್ವ, ಅದಕ್ಕೆ ವೈಟ್ ಕಲರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೂ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ಸಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಪ್ಲೇಸಲ್ಲಿ ಯಾವ್ದು ಸಿಗುತ್ತೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಇಲ್ಲ ಫ್ಲವರ್ ಪೆಟಲ್ ಶೇಪು ನೀವು ಥ್ರೆಡ್ ತೊಗೊಳ್ಳಿ, ಕಾಟನ್ ಥ್ರೆಡ್ಡು, ಎಮ್ಮಿಂಗ್ ನೀಡಲ್ಲು, ಇಲ್ಲಾಂದರೆ ಸ್ಯಾರಿ ಕಲರ್ ತೊಗೊಳ್ಳಿ. ಯಾವುದಾದ್ರೂ ಥ್ರೆಡ್ ತೊಗೊಂಡು ಕಾಣಿಸ್ತೀರ ಸ್ಟಿಚ್ ಮಾಡಬೇಕು. ಜಸ್ಟ್ ಇಂದ ನಾಟ್ ಮಾಡ್ಕೊಂಡು ಆ ಬೀಡನ್ನು ತೊಗೊಂಡು ಮೇಲೆ ಹಾಕಿ ಚಿಕ್ಕದು ಒಂದು ಪರ್ಲ್ ಇಡ್ತಾಯಿದ್ದೀನಿ ಮೇಲೆ. ಚಿಕ್ಕದು ಒಂದು ಬೀಡ್ ಹಾಕಿ ವಾಪಸ್ ರಿವರ್ಸ್ ಹಾಕೋಣ. ರಿವರ್ಸ್ ಮಾಡಿಕೊಂಡು ಸೊ ಆ ಪೆಟಲ್ಸ್ 3 ಪೆಟಲ್ ಏನು ಸೀರೆ ಮೇಲೆ ಬಂದಿದೆ ಅಲ್ಲಿ ಕೂಡ ನಾನು ಸ್ಟಿಚ್ ಮಾಡ್ತೀನಿ. ಇದು ಕೂಡ ಟೈಟಾಗಿ ಫಿಕ್ಸ್ ಮಾಡಿಸಿ ಇಲ್ಲಿ ಗಮ್ ಹಾಕಬೇಕು ಫ್ರೆಂಡ್ಸ್. ಈ ಪಂಪ್ಕಿನ್ ಬೀಡ್ ಏನಿದೆ ಅದರದ್ದು ರೌಂಡ್ ಶೇಪಿಗೆ ಪೂರ್ತಿ ಗಮ್ ಹಾಕಬೇಕು. ಬರೀ ಸ್ಟಿಚ್ಚು ಸಾಕಾಗಲ್ಲ, ಯಾಕಂದರೆ ಸಿಂಗಲ್ ಹೋಲ್ ಇದೆ, ಜಸ್ಟ್ ಒನ್ ಟೈಮ್ ಸ್ಟಿಚ್ ಆಗುತ್ತಲ್ವ. ಇಲ್ಲಿ ಕೂಡ ನಮಗೆ ಗಮ್ ಬೇಕಾಗುತ್ತೆ, ನೆಸಸರಿ ಇದೆ. ಅದು ಸ್ವಲ್ಪ ಸ್ಟಿಕ್ ಆದರೆ ಮುಂದಕ್ಕೆ ಸೇಫ್ಟಿ ಟೈಪ್ ಬಿಚ್ಕೊಂಡು ಬರೋದಿರೋ ಥರ ನೀವು ನೋಡ್ಕೋಬೋದು. ಸೊ ನೀವು ಸ್ಟಿಕ್ಕು ಮಾಡಿ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಸೇಫಾಗಿ ತುಂಬ ಲಾಂಗ್ ಟೈಮ್ ಬರುತ್ತೆ ಈ ಡಿಸೈನ್ಸ್ ಎಲ್ಲ. ಇದಾದಮೇಲೆ ನೋಡಿ ಅದು ಸ್ಟಿಚ್ಚೆಲ್ಲ ಆದಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಪ್ರೆಸ್ ಮಾಡಿ ಕೂರಿಸಿದ್ರೆ ನೀಟಾಗಿ ಗಮ್ ಪೇಸ್ಟಲ್ಲಿ ಕೂತ್ಕೊಳ್ಳುತ್ತೆ. 3 ಪೆಟಲ್ಸ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಲ್ಲಿ ಒಂದಷ್ಟು ಕಡೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಕಾಣಿಸ್ತಿರೋ ಥರ. ಸೊ ಈವನ್ ಇದು ನಾವೇನು ಪ್ಯಾಚ್ ಕಲರ್ ನಾವು ಥ್ರೆಡ್ ತೊಗೊಂಡ್ರೆ ಹಿಂದಗಡೆ ಸ್ಯಾರಿ ಕಾಣಿಸುತ್ತೆ. ಸ್ಯಾರಿ ಕಲರ್ ಕೂಡ ನೀವು ತೊಗೋಬೋದು. ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡು ಕಾಣಿಸ್ತಿರೋ ಥರ ನೀವು ಸ್ಟಿಚ್ ಮಾಡ್ಕೊ. ಸೊ ಅದು ಥ್ರೆಡ್ಡಲ್ಲಿ ಕಾಣಿಸ್ತೀರ ಮುಚ್ಕೊಂಡು ಹೋಗುತ್ತೆ. ಸೊ ನೋಡಿ ಪೆಟಲ್ಸ್ ಅಲ್ಲಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಆಮೇಲೆ ಬೇಕಂದರೆ ಆ ಥರ ಅಲ್ಲಾಡಬಾರ್ದು ಅಂದರೆ ಒಂದೊಂದು ಪಾಯಿಂಟ್ ಗಮ್ ಇಟ್ಟು ಕೂಡ ಆ ಪೆಟಲ್ ಕೂಡ ನಾವು ಸ್ಟಿಕ್ ಮಾಡ್ಕೋಬೋದು. ಯಾಕಂದರೆ ತುಂಬ ಸ್ಟಿಚಸ್ ಮಾಡಿದ್ರೆ ಅದು ಅಷ್ಟು ನೀಟಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೀಟಾಗಿರಬೇಕು ಸೀರೆ ಮೇಲೆ ಬಂದಿರೋ ಥರನೇ. ಸೊ ನಾನು 3-4 ಕಡೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡಿ ಬ್ಯಾಕ್ ಸೈಡಲ್ಲಿ ನಾಟ್ ಮಾಡ್ಕೊಂಬಿಡೋಣ. ಅದಲ್ಲಿ ಟ್ರಯಾಂಗಲ್ ಶೇಪು 3 ಪೆಟಲ್ಸ್ ಇದೆಲ್ಲ ಟ್ರಯಾಂಗಲ್ ಶೇಪ್ ಬಂದಿದೆ, ಅಲ್ಲೇ ನಾಟ್ ಮಾಡ್ಕೊಳ್ತೀನಿ. ಸೀರೆ ಕಲರು ತೊಗೊಳ್ಬೋದು ಫ್ರೆಂಡ್ಸ್, ಪರವಾಗಿಲ್ಲ. ಅಷ್ಟು ಕಾಣಿಸ್ತಿರೋ ಥರ ಸ್ಟಿಚ್ ಮಾಡ್ಕೋಬೇಕು. ಸೊ ಇದಾಯ್ತಲ್ವ ಫ್ರೆಂಡ್ಸ್, ಒಂದು 2-3 ನಾಟ್ಗಳು ಹಾಕ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಬೇಕಂದರೆ ಇಂಚೂರು ಗಮ್ ಪೇಸ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಪೆಟಲ್ಸ್ ಒಂಚೂರು ಅಲ್ಲಾಡಬಾರ್ದಂದ್ರೆ ಒಂಚೂರು ಒಂದೊಂದು ಟಿಪ್ಪು ಗಮ್ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಇದೇ ಥರ ಮೆಜರ್ಮೆಂಟ್ ಮಾಡಿಕೊಂಡು ಸೊ ನಾನು ಇಲ್ಲಿ 8 ಪ್ಯಾಚಸ್ ಅಷ್ಟೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೀವು ಇನ್ನೂ ಬೇಕಂದರೆ ಇನ್ನೊಂದು 10 to 12 ಮಾಡಿದ್ರೆ ಒಂಚೂರು ಹತ್ರ ಬರುತ್ತೆ. ಇದು ತುಂಬ ಹತ್ರನೂ ಇರಬಾರ್ದು ಫ್ರೆಂಡ್ಸ್ ಈ ಡಿಸೈನು, ತುಂಬ ಗ್ಯಾಪು ಇರಬಾರ್ದು. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಕಸ್ಟಮರ್ ಎಷ್ಟು ಕೇಳ್ತಾರೋ ಅಷ್ಟು ಮಾಡ್ಕೋಬೋದು. ಜಸ್ಟ್ ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ, ಇನ್ನೂ ಹತ್ರ ಮಾಡಿದ್ರೂ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಬಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಐ ಕ್ಯಾಚಿಂಗ್ ಇದೆ ಫ್ರೆಂಡ್ಸ್, ನೋಡ್ತಾರೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಬೇಕಂದರೆ ಇದನ್ನು ಟ್ರೈ ಮಾಡ್ಕೋಬೋದು ನೀವು ಕೂಡ. ಸೊ ಬರೀ ರೆಗ್ಯುಲರ್ ಡಿಸೈನ್ ಹಾಕ್ಕೊಂಡಿದ್ರೆ ತುಂಬ ಸ್ಯಾರೀಸ್ಗಾಗಿದ್ದರೆ ಇದು ಕೂಡ ಒಂದು ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ವಿಡಿಯೋದಿಂಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಂಥ ಡಿಸೈನ್ಸ್ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.